ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಕರ್ನಾಟಕ TET 2014 ಪತ್ರಿಕೆ 2 ಪ್ರಶ್ನೆ ಪತ್ರಿಕೆಯನ್ನು ಅದರಲ್ಲಿ ಬರ್ತಕ್ಕಂಥ 91ರಿಂದ 110 ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ವಿವರಣಾತ್ಮಕ ವಿವರಣವನ್ನು ನೋಡೋಣ. ಮತ್ತು ಮುಂದೆ ಬರುವ TT, SDA, FDA ಹಾಗೂ CTETಯಲ್ಲಿ ಗಣಿತ ವಿಷಯದ ಮೇಲೆ ಬಹಳಷ್ಟು ಲೆಕ್ಕಗಳನ್ನು ಬರುತ್ತವೆ. TET ಕರ್ನಾಟಕ TET 2014 ಪತ್ರಿಕೆಯನ್ನು ಆಧಾರವಾಗಿ ಇಟ್ಟುಕೊಂಡು ಅದರಲ್ಲಿ ಬರ್ತಕ್ಕಂಥ ಮೊದಲನೇ ಲೆಕ್ಕ 6/8 ಗುಣಿಲೆ 5/3 ಭಾಗಿಸು 10/3 ಗುಣಿಲೆ 3/4 ಇದರ ಸರಳ ರೂಪ. ಇದು ಎಂಬುದು ಘಾತಾಂಕ ರೂಪದಲ್ಲಿ ಘಾತಾಂಕ ಸಂಬಂಧಪಟ್ಟ ಅಧ್ಯಾಯದ ಮೇಲೆ ಲೆಕ್ಕ. ಸ್ನೇಹಿತರೆ, ಮೊದಲನೇದು A 2952, B 2592, C 664, D 12960. ಈ ಒಂದು ಆಪ್ಷನ್ಸ್ಗಳು ಕೊಟ್ಟಿದ್ದದ. ಅದರಲ್ಲಿ ಮೊದಲನೇದು ಇದು ಯಾವ ರೀತಿ ಮಾಡ್ಬೇಕಂದ್ರೆ, ಮೊದಲು 6/2 2 ಗುಣಿಲೆ 3 10/8 ಅಂತ ಬರಿಬೋದು. 10/2 2 ಗುಣಿಲೆ 5 10/3 ಅಂತ ಬರಿಬೋದು. 5/3 ಮತ್ತು 3/4 ಇದು ಹೆಂಗದ ಹಂಗೆ ಬರೆದು ಆನಂತರ ಇದು ಭಾಗಾಕಾರದ ಘಾತಾಂಕದಲ್ಲಿ ಬರ್ತದೆ. ಅದು ಕಳೆದಾಗ ಕಡ್ತಮ್ಮ ಹೊಡೆದಾಗ ಅದರ ಆನ್ಸರನ್ನು ಬರ್ತದೆ ಮಕ್ಕಳೇ. ಅದೇ ಎಂಬುದು ಇಲ್ಲಿ ಬರೆದಿದೆ ನೋಡ್ರಿ. ಇದು 6/8 ಎಂಬುದು 2 ಗುಣಿಲೆ 3 10/8 ಬರೆದುಕೊಂಡಿನಿ. ಮತ್ತು ಗುಣಿಲೆ 5/3 ಹೆಂಗದ ಹಾಗೆ. ಮತ್ತು 10/3 ಎಂಬುದು 2 ಗುಣಿಲೆ ಇದು 5 ಗುಣಿಲೆ 2 10/3 ಅಂದರೆ 5/10 ಬರ್ತದೆ ಮಕ್ಕಳೇ. ಅದರಿಂದ ಹಿಂಗೆ ಬಿಡಿಸಾಗಿ ಬರ್ಕೊಂಡಿನಿ. ಮತ್ತು 3/4 ಮತ್ತು ಇದು ಬಿಡಿಯಾಗಿ ಬರೆದಾಗ 2/8 3/8 ಇಂಟು 5/3 ಅಂತ ಬರ್ಕೊಂಡಿನಿ. ಅದೇ ಎಂಬುದು ಇದನ್ನು ಸಹ ಹಾಗೆ ಬರ್ಕೊಂಡಿನಿ. 5/3 ಗುಣಿಲೆ 2/3 ಗುಣಿಲೆ 3/4 ಅಂತ ಬರ್ಕೊಂಡಿನಿ. ಇಲ್ಲಿ ಇದು 5/3 ಇದು 5/3 ಕ್ಯಾನ್ಸಲ್ ಆಯಿತು ಮಕ್ಕಳೇ. ಮತ್ತು ಇಲ್ಲಿ ಏನು ಉಳಿತು ಅಂತಂದ್ರೆ, ಇದು 2/3 ಮತ್ತು ಇದು 2/8 ಅದರ ಸಂಖ್ಯೆಗಳು ಸಮ ಇದ್ದಾಗ ಏನು ಮಾಡ್ಬೋದು, ಕಳಿಬೋದು. ಇದು ಭಾಗಾಕಾರದಲ್ಲಿ ಬರ್ತದೆ. ಕಳೆದಾಗ ಇದರಲ್ಲಿ 2/8ರಲ್ಲಿ 2/8ರಲ್ಲಿ 2/3 ಕಳೆದಾಗ 2/5 ಬರುತ್ತದೆ. ಮತ್ತು 3/8ರಲ್ಲಿ 3/4 ಕಳೆದಾಗ 3/4 ಬರುತ್ತದೆ. ಅದೇ ಎಂಬುದು ಇದು ಅದರ ಸಂಖ್ಯೆ 2 ಅದ. 2 ಎಂಬುದು ಘಾತ ಸಂಖ್ಯೆ 5 ಅದ. ಅದರ ಸಂಖ್ಯೆ 5 ಸಲ ಗುಣಿಸಿದಾಗ ಎಷ್ಟು ಬರ್ತದೆ ಅಂತಂದ್ರೆ 32 ಬರ್ತದೆ. ಮತ್ತು ಇದೇ ಅದರ ಸಂಖ್ಯೆ 3 ಎಂಬುದು 4 ಸಲ ಗುಣಿಸಿದಾಗ 81 ಬರ್ತದೆ. ಈ ಅಡ್ಡು ಗುಣಾಕಾರ ಮಾಡಿದಾಗ 2592 ಬರುತ್ತದೆ. ಆಪ್ಷನ್ಸ್ ಯಾವುದು ಅಂತಂದ್ರೆ ಬಿ ಆಪ್ಷನ್ಸು 2592. 92ನೇ ಪ್ರಶ್ನೆ. ಎರಡು ಸಂಖ್ಯೆಗಳ ವ್ಯತ್ಯಾಸ 11 ಆಗಿದೆ. ಆ ಎರಡು ಸಂಖ್ಯೆಗಳ ಮೊತ್ತ 5ನೇ ಒಂದು ಭಾಗವು 9 ಆದರೆ ಆ ಸಂಖ್ಯೆಗಳು ಯಾವುವು? ಯಾವುದೇ ಒಂದು ಸಂಖ್ಯೆಯನ್ನು ನಾವು ಕೂಡಿಸ್ಬೇಕಾದ್ರೆ 2 ಸಂಖ್ಯೆಗಳು ಬೇಕು, ಕಳಿಬೇಕಾದ್ರೆ 2 ಸಂಖ್ಯೆಗಳು ಬೇಕು. ಕಳೆದಾಗ 11 ಬರ್ತದೆ ಆನ್ಸರು ಮತ್ತು ಕೂಡಿಸಿದಾಗ 9 ಬರ್ತದೆ. ಆದರೆ ಅವು ಎರಡು ಸಂಖ್ಯೆಗಳು ಯಾವುದಂತ ಆಪ್ಷನ್ಸ್ಗಳು ಇಲ್ಲಿ ಕೊಟ್ಟಿದ್ದವ್ರಿ. ಮೊದಲು ಅದರ ವಿವರಣೆ ನೋಡೋಣ, ಯಾವ ರೀತಿ ಆ ಲೆಕ್ಕಗಳನ್ನು ಬಿಡಿಸ್ಬೇಕೆಂಬುದು. ಉತ್ತರದಲ್ಲಿ ಒಂದು ಸಂಖ್ಯೆ X ಆಗಿರಲಿ, ಒಂದು ಸಂಖ್ಯೆ ನಮಗೆ ಗೊತ್ತಿಲ್ಲ ಅದರಲ್ಲಿ X ಆಗಿರಲಿ, ಎರಡನೇ ಸಂಖ್ಯೆ Y ಆಗಿರಲಿ. ಇಲ್ಲಿ ಮೊದಲು ಇವು ಎರಡು ಸಂಖ್ಯೆಗಳು ಕೂಡಿಸಿದಾಗ ಉತ್ತರ ನಮಗೆ ಎಷ್ಟು ಬರ್ತದೆ, ಇದು ಎರಡು ಸಂಖ್ಯೆಗಳು ಕಳೆದಾಗ ನಮಗೆ ಎಷ್ಟು ಬರ್ತದೆ, 11 ಬರ್ತದೆ. ಆದ್ದರಿಂದ -y ಸಮನಾಗಿದೆ 11. ಮತ್ತು ಇದನ್ನು X ಇದು ಎಂಬುದು 10ನೇ ತರಗತಿ ಚರಾಕ್ಷರಗಳೆಂಬ ಅಧ್ಯಾಯದ ಮೇಲೆ ಬರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ.
ಇದನ್ನು ಎಕ್ಸ್ ರೂಪದಲ್ಲಿ ಬರೆದಾಗ ಎಕ್ಸ್ ಸಮನಾಗಿದೆ 11 ಮೈನಸ್ ಪ್ಲಸ್ ವಾಯ್ ಸಮೀಕರಣ 1. ಮತ್ತು ಇದು ಎರಡು ಸಂಖ್ಯೆಗಳು ಕೂಡಿಸಾಗ 5ನೇ ಒಂದು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ವಾಯ್ ಇದು ಕೂಡಿಸಾಗ ಎಷ್ಟಾಯ್ತು ರೀ 9. ಇದನ್ನು ಬಿಡಿಸಾಗ ಇದು ಗುಣಲಬ್ಧದಲ್ಲಿ ಭಾಗಲಬ್ಧದಲ್ಲಿ ಇದರಿಂದ ಈ ಕಡೆ ಬಂದಾಗ ಏನಾಯ್ತು ಗುಣಲಬ್ಧ ಆಯ್ತದೆ. ಇಲ್ಲಿ ಏನು ಉಳಿತದೆ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು 9 ಗುಣಿಲೆ 5 ಇದನ್ನಿಂದ ಗುಣಿಸಿದಾಗ 45 ಆಗುತ್ತದೆ. ಎಕ್ಸ್ ಪ್ಲಸ್ ವಾಯ್ ಸಮನಾಗಿದೆ 45 ಸಮೀಕರಣ 2. ಈಗ ಸಮೀಕರಣ 2 ಸಮೀಕರಣ 1ರಲ್ಲಿ ಆದೇಶಿಸಿ. ಸಮೀಕರಣ 2 ಅನ್ನೋದು ಎಕ್ಸ್ ಪ್ಲಸ್ ವಾಯ್ ಸಮನಾಗಿದೆ 45 ಅದು ಇಲ್ಲಿ ಬರ್ಕೊಂಡಿನಿ. ಎಕ್ಸ್ ಅಂತಂದ್ರೆ ಇಲ್ಲಿ ಎಕ್ಸ್ ರೂಪದಲ್ಲಿ ಬೆಲೆಗಳನ್ನು ಬರ್ಕೊಂಡಿಲ್ಲ ಅದೇ ಎಂಬುದು ಇಲ್ಲಿ ಬರಬೇಕು. 11 ಪ್ಲಸ್ ವಾಯ್ ಇಸ್ ಈಕ್ವಲ್ ಟು 45 ಇದನ್ನು ಕೊಡಿದಾಗ 2y ಸಮನಾಗಿದೆ 45. ಇದು ಪ್ಲಸ್ ಇದನ್ನು ಈ ಕಡೆ ಬಂದಾಗ ಮೈನಸ್ ಆಗುತ್ತದೆ. ವಾಯ್ ಸಮನಾಗಿದೆ ಇದರಲ್ಲಿ ಇದು ಕಳೆದಾಗ 34 ಆಗುತ್ತದೆ. ಇದು 2 ಗುಣಲಬ್ಧದಲ್ಲಿ ಇದರಿಂದ ಈ ಕಡೆ ಬಂದ ಭಾಗಲಬ್ಧದಲ್ಲಿ ಆಯ್ತದೆ. ಅದರಿಂದ 2 1 2 2 1 2 2 7 14 ವಾಯ್ ಸಮನಾಗಿದೆ 17 ಬಂತು. ವಾಯ್ ಇದ್ರ ಬೆಲೆ ಎಂಬುದು ಈ ಒಂದು ಸಮೀಕರಣದಲ್ಲಿ ಹಾಕಬೇಕು. ಹಾಕಿದಾಗ ನಮಗೂ ಯಾವ ಎರಡು ಸಂಖ್ಯೆಗಳನ್ನು ಬರುತ್ತವೆ. ವಾಯ್ ಸಮನಾಗಿದೆ 17 ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 ಏನದ ಅಂತಂದ್ರೆ ಎಕ್ಸ್ ಸಮನಾಗಿದೆ 11 ಪ್ಲಸ್ ವಾಯ್. ಎಕ್ಸ್ ಸಮನಾಗಿದೆ 11 ಪ್ಲಸ್ ವಾಯ್ ಅಂತಂದ್ರೆ ಎಷ್ಟು ಬೆಲೆ ಎಷ್ಟು 17 ಅದ 17 ಇಕ್ಕಬೇಕು. ಎಕ್ಸ್ ಸಮನಾಗಿದೆ 2 ಕೊಡ್ಸಾಗ 28. ಆದ್ದರಿಂದ ಆ ಎರಡು ಸಂಖ್ಯೆಗಳು ಯಾವಂತ ಎಕ್ಸ್ ಸಮನಾಗಿದೆ 28 ಮತ್ತು 17. ಆದ್ದರಿಂದ ಸರಿಯಾದ ಆನ್ಸರ್ ಯಾವುದು ಅಂತಂದ್ರೆ ಡಿ 28 ಮತ್ತು 17. ಆಪ್ಷನ್ಸಲ್ಲಿ ಯಾವುದು ಅಂತಂದ್ರೆ ಡಿ 28 ಮತ್ತು 17. ಇದು 92ನೇ ಪ್ರಶ್ನೆ ಮುಗಿತು. 93ನೇ ಪ್ರಶ್ನೆಯನ್ನು ಮಾಡೋಣ. 93ನೇ ಪ್ರಶ್ನೆ 3ರಿಂದ ಭಾಗವಾಗುವ ಎಲ್ಲ 2 ಅಂಕೆಯ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಪ್ರಶ್ನೆ ಕೊಟ್ಟಿದ್ದ ಸ್ನೇಹಿತರೆ. ಇದನ್ನು ನಾವು ಸಮಾಂತರ ಶ್ರೇಣಿಗಳಿಗೆ ಸಂಬಂಧಪಟ್ಟ ಅಧ್ಯಾಯದಲ್ಲಿ ಬರ್ತಕ್ಕಂಥ ಇದು ಲೆಕ್ಕ. ಇಲ್ಲಿ ನಮಗೂ 3ರಿಂದ ಭಾಗವಾಗುವ ಎಲ್ಲ 2 ಅಂಕೆಗಳ ಮೊತ್ತ ಎಷ್ಟು ಅಂತ ಕಂಡುಹಿಡಬೇಕಾಗ್ಯದ. 3 ಮಗ್ಗಿ ಬರೆದಾಗ 3 3 3 3 6 3 3 9 3 4 12 3 15 3 18 ಎಲ್ಲಿಂದ ತನಕ 2 ಅಂಕೆ ಸಂಖ್ಯೆಗಳು ಬರ್ತಾವಂತ 99 ಅನ್ನ 2 ಅಂಕೆ ಸಂಖ್ಯೆಗಳು ಬರ್ತಾವೆ. ಮತ್ತು ಎಲ್ಲಿಂದ ಪ್ರಾರಂಭ ಆಯಿತು ಅಂತಂದ್ರೆ ಇಲ್ಲಿಂದ 12ರಿಂದ ಪ್ರಾರಂಭ ಆಯ್ತದೆ. ಆದ್ದರಿಂದ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ನಮಗೇನು ಮೊದಲನೇ ಸಂಖ್ಯೆ ಗೊತ್ತದ ಕೊನೆಯ ಸಂಖ್ಯೆ ಗೊತ್ತದ ರೀ. ಆದ್ದರಿಂದ 12 ಎಂಬುದು ಎ ಅಂತ ಆಯ್ತದೆ. ಮತ್ತು ಈ ಎರಡು ನಡುವಿನ ವ್ಯತ್ಯಾಸವನ್ನು ನೋಡಿದಾಗ 3 ಆಗುತ್ತದೆ. ಕೊನೆಯ ಸಂಖ್ಯೆ ಯಾವುದು 99 ಎನ್ ಅಂತಂದ್ರೆ ಇವು 12 ಹಿಡಿದು 99 ತನಕ ಎಷ್ಟು ಸಂಖ್ಯೆಗಳು ಅಂತಂದಾಗ 30 ಅವ. ಅದು ಯಾವ ರೀತಿ ಅವ ಅಂತಂದು ನಾನು ನಿಮಗೆ ತೋರಿಸ್ತೀನಿ. ಇವು ಸಂಖ್ಯೆಗಳವ್ರಿ 30 12ರಿಂದ 99ವರೆಗೆ 30 ಎಷ್ಟು ಇವೆಲ್ಲ ಎಣಸಾಗ ಎಷ್ಟಾಯ್ತು 30 ಮತ್ತು ಇವೆಲ್ಲರದ್ದು ಮೊತ್ತ ಎಷ್ಟು ಅಂತ ಎಲ್ಲ ಕೂಡಿಸ್ಬೇಕು. ಕೂಡಿಸಾಗ ಎಷ್ಟಾಯ್ತು ನೋಡ್ರಿ ಅದು ಮೊತ್ತವನ್ನು ನಾವೇನು ಮಾಡಬೇಕು ಕಂಡುಹಿಡಿಬೇಕು. ಅದರಿಂದ ಈ ಮಾಡಬೇಕು. ಅದರಿಂದ ಏನು ಮಾಡಿದ ಅಂತಂದ್ರೆ ಒಂದು ಸೂತ್ರದ ಮೂಲಕ ಮಾಡಬೇಕು. ಸೂತ್ರ ಯಾವುದು ಅಂತಂದ್ರೆ ಎಸ್ ಎನ್ ಸಮನಾಗಿದೆ n/2 ಬ್ರ್ಯಾಕೆಟ್ ಎ ಪ್ಲಸ್ ಎಲ್ ಬ್ರ್ಯಾಕೆಟ್ ಕ್ಲೋಸು ಈಸ್ ಈಕ್ವಲ್ ಟು ಎನ್ ಅಂತಂದ್ರೆ ಎಷ್ಟು 30 ಅಂತ ಹಾಕ್ಕೋಬೇಕು. /2 ಬ್ರ್ಯಾಕೆಟ್ ಎ ಅಂತಂದ್ರೆ ಎಷ್ಟು 12 ಪ್ಲಸ್ ಎಲ್ ಅಂತಂದ್ರೆ ಎಷ್ಟು 99 ಬರೆದಾಗ ಇದನ್ನು ಇದಕ್ಕೆ ಭಾಕಾರ ಮಾಡಿದಾಗ 2 1 2 15 ಬಂತು. ಇದನ್ನು ಇದಕ್ಕೆ ಕೊಡಿಸಿದಾಗ 111 ಬಂತು. ಇದನ್ನು ಇದಕ್ಕೆ ಗುಣಿಸಿದಾಗ 1665. ಅದನ್ನು ಆನ್ಸರ್ ನೋಡಿದಾಗ ಎಲ್ಲದ ಅಂತಂದ್ರೆ ಎ ಆಪ್ಷನ್ಸು 1665. ನೆಕ್ಸ್ಟು 94ನೇ ಪ್ರಶ್ನೆ 1k × 1k ಈಸ್ ಈಕ್ವಲ್ ಟು k × k ಆದರೆ ಇಲ್ಲಿ ಕೆನ ಬೆಲೆ ಆಪ್ಷನ್ಸ್ಗಳು ಕೊಟ್ಟಿರೋದು ರೀ. ಇಲ್ಲಿ ಸೊಲ್ಯೂಷನ್ದಾಗ 1k ಅಂತಂದ್ರೆ k ಈಸ್ ಈಕ್ವಲ್ ಟು 1 ಅಂತ ತೆಗೆದುಕೊಂಡಾಗ 1 ಅಂತ ಹೆಂಗದ ಬರ್ದೆ ಕೆ ಜಾಗದಲ್ಲಿ 1 ಅಂತ ಬರ್ದೆ ಇಂಟು 1 × 11 ಈಸ್ ಈಕ್ವಲ್ ಟು ಈ ಎರಡು ಗುಣಿಸಾಗ 121 ಆಗುತ್ತದೆ. ಇಲ್ಲಿ ಏನಂದ್ರೆ 2 ಅದ ಅಂತಂದ್ರೆ ಒಂದು ಜಾಗದಲ್ಲಿ ನಾವು ಕೆ ಅಂತ ಬರ್ದೇವು ಮತ್ತು 2 ಹೆಂಗದ ಅಂತ ಬರ್ದೇವು ಮತ್ತು ಒಂದು ಜಾಗದಲ್ಲಿ ಕೆ ಅಂತ ಬರ್ದಾಗ ಆಪ್ಷನ್ ಬಂತು.
ಮತ್ತು ಇಲ್ಲಿ ಏನು ಇಕ್ಬೇಕಂತ ಒಂದು ಜಾಗದಲ್ಲಿ ಅಂತಂದ್ರೆ ಕೆ ಜಾಗದಲ್ಲಿ ಏನು ಇಟ್ಟರು ನಮಗೆ ಕೆ ಬರ್ತದೆ ಅಂತಂದ್ರೆ ಒಂದು ಇಟ್ಟರು ಬರ್ತದೆ. ಆದ್ದರಿಂದ ಒಂದು ಆಪ್ಷನ್ಸ್ ಯಾವುದು ಅಂತಂದ್ರೆ ಎ. 95ನೇದು ಎನ್ ಎಂಬುದು ಒಂದು ಧನ ಪೂರ್ಣಾಂಕವಾಗಿದ್ದು ಬ್ರ್ಯಾಕೆಟ್ 3⁴n ಮೈನಸ್ 4⁻3n ಎಂಬುದು ಎಲ್ಲ ಸಂದರ್ಭಗಳಲ್ಲಿಯೂ ಈ ಕೆಳಗಿನ ಯಾವುದರಿಂದ ಭಾಗವಾಗುತ್ತದೆ. ಇದು ಎಂಬುದು ಯಾವುದರಿಂದ ಭಾಗವಾಗುತ್ತದೆ ಅಂತ ಇಲ್ಲಿ ಆಪ್ಷನ್ಸ್ಗಳು ಅದ ರೀ ಸ್ನೇಹಿತರೆ. ಅದರ ಕೆಳಗಡೆ ಇದು ಯಾವ ರೀತಿ ಮಾಡ್ಬೇಕಂದ್ರೆ ಎನ್ ಎಂಬುದು ಒಂದು ಧನ ಪೂರ್ಣಾಂಕ, ಆದ್ದರಿಂದ ಒಂದು ಧನ ಪೂರ್ಣಾಂಕವನ್ನು ಇಟ್ಟೀನಿ. ಇದರಿಂದ ಗುಣಾಕಾರ ಮಾಡಿದಾಗ 3⁴ ಗುಣಿಲೆ 1 ಅಂತಂದ್ರೆ 4 ಬಂತು, ಮತ್ತು ಮೈನಸ್ 4⁻3 ಗುಣಿಲೆ 1 ಅಂತಂದಾಗ 3 ಬಂತು. ಇದನ್ನು 3 ಸಲ ಗುಣಾಕಾರ ಮಾಡಬೇಕು. ಇದು 3ಅನ್ನು 4 ಸಲ ಗುಣಾಕಾರ ಮಾಡಬೇಕು, 4ಅನ್ನು 3 ಸಲ ಗುಣಾಕಾರ ಮಾಡಬೇಕು. 3ಅನ್ನು 4 ಸಲ ಗುಣಾಕಾರ ಮಾಡಿದ್ರೆ 81 ಬರುತ್ತದೆ, 4ಅನ್ನು 3 ಸಲ ಗುಣಾಕಾರ ಮಾಡಿದ್ರೆ 64 ಬರುತ್ತೆ. ಇದನ್ನು 2 ಕಳೆದಾಗ ಎಷ್ಟು 17 ಬರುತ್ತದೆ. ಆನ್ಸರ್ ಸರಿಯಾದ ಆನ್ಸರ್ ಯಾವುದು ಅಂತಂದ್ರೆ ಬಿ ಎಂಬುದೇನು ಸರಿಯಾದ ಆನ್ಸರ್. ನೆಕ್ಸ್ಟು 96ನೇ ಪ್ರಶ್ನೆ. ಒಬ್ಬ ಅಂಗಡಿ ವರ್ತಕನು 8 ಟನ್ ಗೋಧಿಯನ್ನು ಖರೀದಿಸಿ ಅದರಲ್ಲಿ 4.7 ಟನ್ ಗೋಧಿಯನ್ನು ಮಾರುತ್ತಾನೆ. ಈಗ ಅವನ ಬಳಿ ಇರುವ ಗೋಧಿಯ ಪ್ರಮಾಣವನ್ನು ಕಿಲೋಗ್ರಾಮ್ಗಳಲ್ಲಿ ಹೇಳ್ರಿ, ಅಥವಾ ಕಿಲೋಗ್ರಾಮ್ಗಳಲ್ಲಿ ಎಷ್ಟು ಅಂತ. ಇಲ್ಲಿ ಸೊಲ್ಯೂಷನ್ದಲ್ಲಿ ಬರೆದಾಗ ಉತ್ತರದಲ್ಲಿ 1 ಟನ್ ಅಂತಂದ್ರೆ 1000 kg, 1 ಟನ್ ಅಂತಂದ್ರೆ ಎಷ್ಟು 1000 kg. 8 ಟನ್ ಅಂತಂದ್ರೆ 8 ಗುಣಿಲೆ 1000 = 8000 kg. 4.7 ಟನ್ ಅಂತಂದ್ರೆ 4.7 ಇಂಟು 1000 kg. ಇದನ್ನು ಗುಣಾಕಾರ ಮಾಡಿದಾಗ 4700 kg ಬರ್ತದೆ. ಇದನ್ನು ಕಳೆದಾಗ ನಮಗೇನು ಬರ್ತದೆ ಆನ್ಸರ್ ಬರ್ತದೆ. ಕೆ ಜಿಯಲ್ಲಿ ಕೆ ಜಿ ಬರಬೇಕು 0ಯಲ್ಲಿ 7ಅನ್ನು ಕಳೆಯೋಕ್ಕಾಗಲ್ಲ. ಈ ಕಡೆ ಒಂದು ದಶಕ ತಗೊಂಡಾಗ ಇಲ್ಲಿ 7 ಉಳಿತೆ, ಇಲ್ಲಿ 10 ಆಯ್ತದೆ. 10ರಲ್ಲಿ 7ಅನ್ನು ಕಳೆದಾಗ 3, 7ರಲ್ಲಿ 4ಅನ್ನು ಕಳೆದಾಗ 3, 3300 kg. 3300 kg ಯಾವುದು ಅಂತಂದ್ರೆ ಆಪ್ಷನ್ಸ್ ಬಿ 3300 kg, ಆಪ್ಷನ್ಸ್ ಬಿ. 97ನೇ ಪ್ರಶ್ನೆ. 2 ಸಂಖ್ಯೆಗಳ ಮಸಾವು 34 ಮತ್ತು ಅವುಗಳ ಲಸಾವು 4284 ಆಗಿದೆ. ಅದರಲ್ಲಿ ಒಂದು ಸಂಖ್ಯೆ 204 ಆದರೆ ಇನ್ನೊಂದು ಸಂಖ್ಯೆಯು ಎಷ್ಟು ಅಂತ ಪ್ರಶ್ನೆ. ಇಲ್ಲಿ ಲೆಕ್ಕ ಮಾಡಬೇಕಾದ್ರೆ ನಿಮಗೊಂದು ಸೂತ್ರ ಗೊತ್ತಿರಬೇಕು ರೀ. ಏನಂತಂತಂದ್ರೆ ಲಸ ಗುಣಿಲೆ ಮಸ ಇವು 2 ಗುಣಲಬ್ಧ ಅಂಬೋದು, ಮತ್ತು ಆ 2 ಸಂಖ್ಯೆಗಳು ಇರ್ತಾವೆ ನೋಡ್ರಿ, ಆ 2 ಸಂಖ್ಯೆಗಳ ಗುಣಲಬ್ಧಕ್ಕೆ ಏನಿರಬೇಕು ಸಮನಾಗಿರ್ಬೇಕು. ಆದ್ದರಿಂದ ಆ 2 ಸಂಖ್ಯೆಗಳ ಗುಣಲಬ್ಧ ಲಸ ಎಷ್ಟದ ರೀ 4284 ಬರ್ದೀನಿ. ಮಸ ಎಷ್ಟು 34 ಸಮನಾಗಿದೆ. 2 ಸಂಖ್ಯೆಗಳ ಗುಣಲಬ್ಧ, ಅದರಲ್ಲಿ ಒಂದು ಸಂಖ್ಯೆ ಅಂತ ನಮಗೆ ಗೊತ್ತದ 204, ಅದು 204 ಅಂತ ಬರ್ದೆ. ಇಂಟು ಇನ್ನೊಂದು ಸಂಖ್ಯೆ ನಮಗೆ ಗೊತ್ತಿಲ್ಲ, ಅದರಿಂದ ಎಕ್ಸ್. ಇಲ್ಲ 284 ಗುಣಿಲೆ 34 ಇಂಟು ಇದು ಗುಣಲಬ್ಧದಲ್ಲಿ ಅದ ರೀ. ಗುಣಲಬ್ಧದ ಈ ಕಡೆ ಬಂದಾಗ ಭಾಗಲಬ್ಧದಾಗ ಆಯ್ತು, ಅದು ಸಮಾನಾಗಿದೆ ಎಕ್ಸ್ ಅಂತ ಬರ್ದೀನಿ. ಇಲ್ಲಿ ಹೊಡೆದಿದಂತ 3 ಮಗಿದೀವಿ. 3 6 18, 20ರಲ್ಲಿ 18ಅನ್ನು ಕಳೆದಾಗ 2, ಈ ಕಡೆ ಬಂದಾಗ 24 ಆಗುತ್ತದೆ. 3 8 24. ಅದೇ ರೀತಿ ಇದು 4 ಈ ಕಡೆ ಕಳೆದವನು 4 3 1 3, 1 ಉಳಿಯಿತು. ಈ ಕಡೆ ಬಂದಾಗ 12 ಇತ್ತು. 3 4 12, 3 2 6, 3 8 24. ಮತ್ತು ಇದನ್ನು 3 2 3 6, 2 4 8, 2 7 14, 2 1 2, 2 4 8. ಇದು 34 1 ಕ್ಯಾನ್ಸಲ್. ಇದಾಯ್ತು ಅಂತಂದ್ರೆ ಇಷ್ಟು ಆನ್ಸರ್ ಬರ್ತದೆ. ಅದೇ ಎಂಬುದು ಇಲ್ಲಿ ಬರ್ದೀನಿ. ಆನ್ಸರ್ ಎಷ್ಟು ಅಂತಂದ್ರೆ ಆಪ್ಷನ್ಸ್ ಬಿ 714. ಅದೇ ರೀತಿ 98ನೇ ಪ್ರಶ್ನೆ. ಬ್ರ್ಯಾಕೆಟ್ 98.7 ಸ್ಕ್ವಯರ್ ಮೈನಸ್ 1.3 ಸ್ಕ್ವಯರ್ದ ಬೆಲೆ ಎಷ್ಟು? ಇದು a² + b² ಲೆಕ್ಕದಾಗ ಬರ್ತದೆ ಮಕ್ಕಳೇ. ಅದನ್ನು ನಾವು ಡೈರೆಕ್ಟಾಗಿ ಏನು ಮಾಡ್ಬೋದು, ಕಳಿಬೋದು. ಕಳೆದಾಗ ಈ ರೀತಿ ಗುಣಾಕಾರ ಮಾಡಿ ಕಳೆದಾಗ ಆನ್ಸರ್ ಎಷ್ಟು 9740 ಬರುತ್ತದೆ. ಇಲ್ಲಿ
ಬರ್ದಿನ ನೋಡ್ರಿ. ಅದೇ ರೀತಿ 99ನೇದು ಬ್ರ್ಯಾಕೆಟ್ 4ನೇ 3 ಪ್ಲಸ್ 2ನೇ 5 ಭಾಗಿಸು 4ನೇ 10 ಇದರ ಬೆಲೆಯು ಇದರಲ್ಲಿ ಮೊದಲು ಏನು ಮಾಡ್ಬೇಕಂದ್ರೆ ಇದು ಬೋಡ್ಮಾಸ್ ರೂಲ್ದಾಗ ಬರ್ತದೆ ರೀ. ಬೋಡ್ಮಾಸ್ ಲೆಕ್ಕದಲ್ಲಿ ಬರ್ತದೆ. ಮೊದಲು ಏನು ಮಾಡಬೇಕು, ಭಾಗಾಕಾರ ಮಾಡಿದಾಗ 2ನೇ 5 ಇದು ಭಾಗಾಕಾರ ಚಿಹ್ನೆಯಿಂದ ಗುಣಾಕಾರ ಚಿಹ್ನೆ ಆಗುತ್ತದೆ. ಭಾಗಾಕಾರ ಚಿಹ್ನೆ ಇದು ಗುಣಾಕಾರ ಚಿಹ್ನೆ ಆಗುತ್ತದೆ. ಅಂಶ ಇದೊಂದು ಛೇದದಲ್ಲಿ ಬರ್ತದೆ, ಛೇದನೆ ಅಂಶದಲ್ಲಿ ಬರ್ತದೆ. ಈ ಪದ್ಧತಿಗೆ ಏನಂತ ಯೂತ್ ಕ್ರಮ ಅಂತ ಕರೀತಾರೆ. ಆದ್ದರಿಂದ 2 1 2 2 2 4 5 1 5 5 2 10 2 1 2 1 ಅಂತ ಆನ್ಸರ್ ಎಷ್ಟು 1 ಬಂತು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದರಿಂದ ಇದಕ್ಕೆ ಕೂಡಿಸ್ಬೇಕು, ಸಂಕಲನ ಮಾಡಬೇಕು. 4ನೇ 3 ಪ್ಲಸ್ 1 ಸಮನಾಗಿದೆ. ಇದನ್ನು ಮಾಡಿದಾಗ ಇದಕ್ಕೆ ಛೇದದಲ್ಲಿ ಏನಿಲ್ಲ ಅಂತಂದ್ರೆ 1 ಇರ್ತದೆ. 1 ಗುಣಿಲ್ಲ ತೆಗೆದ್ರೆ 4 ಬರ್ತದೆ. 4 ಎಷ್ಟಲೇ 1 ಅಂತಂದ್ರೆ 4 4ಲೇ ಅಂತಂದ್ರೆ 4 ಬಂತು. ಇದು 4 ಎಷ್ಟಲೇ 4 ಅಂತ 4 1 4 ಅದರ 3 1 3 ಇದು 1 4ಲೇ ಅಂತಂದ್ರೆ 1 4 4 ಇದನ್ನು ಕೂಡಿಸೋದು 7 ಬಂತು. ಇದು 4 ಅಂತ ಆಪ್ಷನ್ಸಲ್ಲಿ 4ನೇ 7 ಎಲ್ಲದ ಅಂತಂದ್ರೆ ಸಿ ಆಪ್ಷನ್ಸ್ 4ನೇ 7. ನೆಕ್ಸ್ಟು 3ನೇ ಪ್ರಶ್ನೆ ಬ್ರ್ಯಾಕೆಟ್ 2x² ಮೈನಸ್ 3y² ಇದರ ವಿಸ್ತೃತ ರೂಪವನ್ನು ನೋಡಿದಾಗ ಇದು ಆಪ್ಷನ್ಸ್ಗಳು ರೀ. ಇದು ಸೊಲ್ಯೂಷನ್ದಲ್ಲಿ ಬ್ರ್ಯಾಕೆಟ್ 2x² ಮೈನಸ್ 3y² ಇದು ಯಾವುದಂತ a-b² ಬರ್ತದೆ. ಇದು ಸೂತ್ರ ಏನು a² + b² - 2ab. ಇದನ್ನು ಬಿಡಿಸಿದಾಗ ಆಪ್ಷನ್ಸ್ ಅಂಬದು ಬಿ ಇಲ್ಲದ ರೀ ಕರೆಕ್ಟ್ ಆನ್ಸರು. ಅದೇ ರೀತಿ 101ನೇದು x² + y² = 47 ಮತ್ತು xy = 19/2 ಆದರೆ 3 ಬ್ರ್ಯಾಕೆಟ್ x + y² ಪ್ಲಸ್ ಬ್ರ್ಯಾಕೆಟ್ x - y² ಇದರ ಬೆಲೆ ಅಂತಂದಾಗ ಇಲ್ಲಿ ನೋಡಿರಿ x² + y² ನ ಬೆಲೆ ಎಷ್ಟು 47. ಅದೇ xy ನ ಬೆಲೆ ಇಷ್ಟು. ಇದನ್ನು ಬಿಡಿಸಿದಾಗ ಇದಮ್ಮ ಭಾಗಾಕಾರದಾಗ ಇದರಿಂದ ಈ ಕಡೆ ಬಂದ ಗುಣಾಕಾರದಾಗ ಆಗ್ತದೆ. ಅದು 2xy = 19 ಆಯಿತು. ಇದು ಎಂಬುದು ಬರೆದಾಗ ಇದು ಎಂಬುದು ಇಲ್ಲಿ ಬರ್ದೀನಿ 3 ಬ್ರ್ಯಾಕೆಟ್ x + y² ಪ್ಲಸ್ x - y² ಇದು ಏನಂತಂದ್ರೆ a + b² ಇದು a - b². ಅದೇ ವಿಸ್ತೃತ ರೂಪ ಇಲ್ಲಿ ಬರೀಬೇಕು. x² + y² ಪ್ಲಸ್ 2xy ಪ್ಲಸ್ x² + y² - 2xy. ಇಲ್ಲಿ xy ಅಂತಂದ್ರೆ ಎಷ್ಟು x² + y² ಅಂತಂದ್ರೆ ಎಷ್ಟು 47 ಅಂತ ಬರಬೇಕು. 2xy ಅಂತಂದ್ರೆ 19 2xy ಅಂತಂದ್ರೆ ಎಷ್ಟು 19 ಬರಬೇಕು. ಪ್ಲಸ್ ಇನ್ನೂ ಹಾಗೆ x² + y² ಅಂತಂದ್ರೆ ಎಷ್ಟು 47 ಅಂತ ಬರಬೇಕು. ಮೈನಸ್ xy ಅಂತಂದ್ರೆ 2xy ಅಂತಂದ್ರೆ ಇಲ್ಲದ ಇದು 19 ಅಂತ ಬರಬೇಕು. ಇದನ್ನು ಕೂಡಿಸಿದಾಗ 66 ಆಗುತ್ತದೆ. 66 ಅಂತ ಬರಬೇಕು. 3 ಹೆಂಗದ ಹಂಗೋ ಪ್ಲಸ್ ಇದರಲ್ಲಿ ಇದು ಕಳೆದಾಗ 28 ಇದನ್ನು ಗುಣಿಸಿದಾಗ 198 ಪ್ಲಸ್ 28 ಇದನ್ನು ಇದು ಕೂಡಿಸಿದಾಗ 226 ಆಗುತ್ತೆ. ಸರಿಯಾದ ಆನ್ಸರ್ ಯಾವುದು ಅಂತಂದ್ರೆ ಡಿ 226. 201 x ನ ಶೇಕಡ 15 ಎಂಬುದು y ನ ಶೇಕಡ 20ಕ್ಕೆ ಸಮವಾದರೆ x ಅನುಪಾತ y ಎಂಬುದು ಎಷ್ಟು ಅಂತ ಆಪ್ಷನ್ಸ್ಗಳು ಅವ ರೀ. ಇದನ್ನು ಎಂಬುದು ನಾವು ಏನು ಮಾಡಿದೆ ಅಂತ ಈ ರೀತಿ ಬರ್ಕೊಂಡಿದ್ದದ. ಶೇಕಡ ಎಂಬುದು 100ಕ್ಕೆ ಇರ್ತದೆ. 100ನೇ 15 ಇಂಟು x = 100ನೇ 20 ಇಂಟು y. ಇದನ್ನು ಕಡ್ತಾ ಹೊಡೆದಾಗ 5 20 100 5 3 15 ಅದು ಬರ್ದು x ಅಂತ ಬರ್ದೀನಿ. ಇದನ್ನು 21 25 ಬರ್ದೀನಿ. ಬರೆದಾಗ ಓರೆ ಗುಣಾಕಾರ ಮಾಡೀನಿ. ಇದರಿಂದ ಇದಕ್ಕೂ ಇದರಿಂದ ಇದಕ್ಕೂ 20 × 1 ಅಂತಂದ್ರೆ ಇಂಟು 3 × 5 20 × 1 ಅಂತಂದ್ರೆ 20 ಮತ್ತು 3 × 5 ಅಂತ 15. ಇಲ್ಲಿ x ಸಮನಾಗಿದೆ y. ಯಾಕಂತಂದ್ರೆ 15% ಎಂಬುದು 20ಕ್ಕೆ ಸಮನಾದರೆ x ಅನುಪಾತ y ಎಂಬುದು ಎಷ್ಟು ಅಂತ ಸಮ ಇದನ್ನ ಕಡೆ x ಸಮನಾಗಿದೆ y ಸಮನಾಗಿದೆ 4. ಇದು 4 ಹೆಂಗೆ ಅಂತಂದ್ರೆ 5 3 15 5 4 20 ಅದರಿಂದ 4 ಸಮನಾಗಿದೆ 3. x ಅನುಪಾತ y ಸಮನಾಗಿದೆ 4 ಅನುಪಾತ
3 ಆಪ್ಷನ್ಸ್ ಯಾವುದು ಅಂತಂದ್ರೆ ಇಲ್ಲಿ ಬಿ 4:3 ಸರಿಯಾದ ಆನ್ಸರು. ನೆಕ್ಸ್ಟ್ ಪ್ರಶ್ನೆ, ಒಂದು ನಕ್ಷೆಯ ಅಳತೆಯ ಪ್ರಮಾಣವು 1:50,000. ಈ ನಕ್ಷೆಯಲ್ಲಿ ABC ಎಂಬ ತ್ರಿಭುಜಾಕಾರದ ನಿವೇಶನವನ್ನು ಕ್ರಮವಾಗಿ AB ಸಮನಾಗಿದೆ 2 ಸೆಂಟಿಮೀಟರ್ ಮತ್ತು BC ಸಮನಾಗಿದೆ 3.5 ಸೆಂಟಿಮೀಟರ್ ಮತ್ತು ಕೋನ ABC 90 ಆಗುವಂತೆ ಗುರುತಿಸಿದೆ. ಆಗ ತ್ರಿಭುಜದ BC ಬಾಹುವಿನ ನಿಜವಾದ ಅಳತೆ ಕಿಲೋಮೀಟರ್ಗಳಲ್ಲಿ ಎಷ್ಟು ಅಂತ. ಇದನ್ನು ನಾವು ಒಂದು ತ್ರಿಭುಜಾಕಾರ ಅದ ರೀ, ತ್ರಿಭುಜಾಕಾರ ಎಂಬುದು ಲಂಬಕೋನ ತ್ರಿಭುಜ ಅದ. ಲಂಬಕೋನ ತ್ರಿಭುಜ ಅಂತ ಈ ರೀತಿ ಯಾವುದು ABC ತ್ರಿಭುಜ ಮತ್ತು B ಎಲ್ಲಿ 90 ಡಿಗ್ರಿ ಅಂತಂದ್ರೆ ಇದು B, ಇದು ಎಷ್ಟು 90 ಡಿಗ್ರಿ, ಇದು C. AB ಅಳತೆ ಎಷ್ಟು ಅದ ರೀ 2 ಸೆಂಟಿಮೀಟರ್. AB ಅಂತಂದ್ರೆ ಎಷ್ಟು 2 ಸೆಂಟಿಮೀಟರ್. BC ಅಂತಂದ್ರೆ ಎಷ್ಟು 3.5 ಸೆಂಟಿಮೀಟರ್. AC ಕೊಟ್ಟೇನಿಲ್ಲ ನಮಗೆ. BC ಅಂತಂದ್ರೆ ಇದು ಎಷ್ಟು, ಇದು 3.5 ಸೆಂಟಿಮೀಟರ್ ಎಂಬುದು ಕಿಲೋಮೀಟರ್ದಾಗ ಹೇಳ್ಬೇಕು ರೀ. 3.5 ಸೆಂಟಿಮೀಟರ್ ಎಂಬುದು ಕಿಲೋಮೀಟರ್ದಾಗ ಹೇಳಬೇಕು ಎಷ್ಟು ಕಿಲೋಮೀಟರ್ ಅದ ಅಂತ. ಅದೇ ಎಂಬುದು BC = 3.5 ಸೆಂಟಿಮೀಟರ್. ಇದು ಇಲ್ಲಿ ನಾವು ಅನುಪಾತ ನೋಡಿದಾಗ 1 ಸೆಂಟಿಮೀಟರ್ಗೂ 50,000. 1 ಸೆಂಟಿಮೀಟರ್ಗೆ ಎಷ್ಟು 50,000. ಆದ್ದರಿಂದ 3.5 ಸೆಂಟಿಮೀಟರ್ ಇಂಟು 50,000 ಸೆಂಟಿಮೀಟರ್. ಈಗ ಸೆಂಟಿಮೀಟರ್ದಿಂದ ಮೀಟ್ರಿಗೆ ಹೋಗ್ಬೇಕಂದ್ರೆ 100ದಿಂದ ಗುಣಿಸ್ಬೇಕು ಮತ್ತು ಮೀಟರ್ದಿಂದ ಕಿಲೋಮೀಟ್ರಿಗೆ ಹೋಗ್ಬೇಕಂದ್ರೆ 1000ದಿಂದ ಗುಣಿಸ್ಬೇಕು. ಅದು ಛೇದದಲ್ಲಿ ಬರೆದಿದೆ. ಇವು 3 0, ಇವು 3 0 ಕ್ಯಾನ್ಸಲ್, ಇದು 1 0, ಇದು 1 0 ಕ್ಯಾನ್ಸಲ್ ಆಯಿತು. 5 1 5, 2 10. ಇಲ್ಲಿ ಇದನ್ನು ಇದಕ್ಕೆ ಭಾಗಾಕಾರ ಮಾಡಿದಾಗ ಮತ್ತು ಕಡ್ತಾ ಹೊಡೆದಾಗ 2 1 2 1, 3ರಲ್ಲಿ 2 ಕಳೆದಾಗ 1. ಈ ಕಡೆ ಬಂದಾಗ 15 ಐತೆ. ಅದರ ಮೊದಲು ಪಾಯಿಂಟ್ ಅದ, ಪಾಯಿಂಟನ್ನು ಕೊಡಬೇಕು. ಈ ಕಡೆ ಬಂದಾಗ 15 ಆಯ್ತದ. 2 7 14, 15ರಲ್ಲಿ 14 ಕಳೆದಾಗ 1 ಉಳಿತೆ ಮತ್ತು ಪಾಯಿಂಟ್ ಕೊಟ್ಟಿನ 1 3 0 ಅಂತಂದ್ರೆ ಎಷ್ಟು 5. ಇದು ಎಷ್ಟು ಬಂತಂದ್ರೆ 1.75 ಕಿಲೋಮೀಟರ್. ಸರಿಯಾದ ಆನ್ಸರ್ ಯಾವುದು ಅಂತಂದ್ರೆ ಆಪ್ಷನ್ಸ್ D ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 4, ಈ ಚಿತ್ರದಲ್ಲಿ AB ಸಮನಾಗಿದೆ BC ಆದರೆ ತ್ರಿಭುಜ ABC ಇದರ ಅಳತೆ ಎಷ್ಟು ಅಂತ. ತ್ರಿಭುಜ ABC ಇದರ ಅಳತೆ ಎಷ್ಟು ಅಂತ. AB ಇದು ಬಾಹು ಎಂಬುದು ಈ ಬಾಹು ಏನಾದರೆ ಸಮಾನ ಇದ್ದಾಗ ತ್ರಿಭುಜ ABC ಅಳತೆ ಎಷ್ಟು ಅಂತ. ಈ ಕೋನಗಳ ಅಳತೆ ಎಷ್ಟು ಅಂತ ಇದ್ದಾಗ ಮೊದಲು ಏನು ಮಾಡಬೇಕು, BCA ಇದು ಇಲ್ಲಿಂದ ಇಲ್ಲಿ ಇದು ಕೋನ ಮತ್ತು ಈ ಕೋನ ಎರಡು ಕೂಡಿಸಿದಾಗ ಎಷ್ಟೈತೆ ಅಂತ 180 ಡಿಗ್ರಿ ಐತೆ. ಇದು ಯಾವಂತಂದ್ರೆ ಸರಳ ಯುಗ್ಮ ಆಯ್ತು. ಅದೇ ಎಂಬುದು ಬರೀಬೇಕು. ಕೋನ BCA ಪ್ಲಸ್ ಕೋನ ACD ಈ ಎರಡು ಕೋನಗಳನ್ನು ಕೂಡಿಸಿದಾಗ ಇದು ಮತ್ತು ಈ ಕೋನವನ್ನು ಕೂಡಿಸಿದಾಗ 180 ಡಿಗ್ರಿ ಆಗುತ್ತದೆ. ಅದೇ ಯಾವ ಕಾರಣ ಅಂತಂದರೆ ಸರಳ ಯುಗ್ಮ. BCA ಇದು ಅಳತೆ ನಮಗೆ ಗೊತ್ತಿಲ್ಲ, ಇದು ಕಂಡುಹಿಡಿಬೇಕಂತಂದ್ರೆ BC ಅಂತ ಬರ್ದು. ACD ಇದರ ಅಳತೆ ನಮಗೆ ಗೊತ್ತದೆ 115 ಡಿಗ್ರಿ. 115 ಡಿಗ್ರಿ ಅಂತ ಬರಬೇಕು. ಎರಡು ಕೂಡಿಸಾಗ 180 ಡಿಗ್ರಿ ಆಗುತ್ತದೆ. ಅದನ್ನು ಬರ್ದೀನಿ. ಮತ್ತು ಇದು ಪ್ಲಸ್ದಾಗ ಇದ್ದಿಂದ ಸಮನಾಯ ಚಿಹ್ನೆ ಬಲಭಾಗದಾಗ ಬಂದಾಗ ಮೈನಸ್ ಆಗುತ್ತದೆ. BCA = 180 ಡಿಗ್ರಿ ಮೈನಸ್ 115 ಡಿಗ್ರಿ. 180 ಡಿಗ್ರಿಯಲ್ಲಿ 115 ಕಳೆದಾಗ 65 ಡಿಗ್ರಿ ಆಗುತ್ತೆ. BCA ಎಷ್ಟು 160 ಅಂತಂದ್ರೆ ಇದು ಎಷ್ಟು ಬಂತು 65 ಡಿಗ್ರಿ. ಇಲ್ಲಿ ಏನು ಕೊಟ್ಟಿಂದ AB = BC. AB = BC ಅಂತಂದ್ರೆ ಇದು ಯಾವ ತ್ರಿಭುಜ ಆಯ್ತು ಅಂದ್ರೆ ಸಮದ್ವಿಬಾಹು ತ್ರಿಭುಜ ಆಯಿತು. ಎರಡು ಬಾಹುಗಳು ಏನವ ಸಮ ಇದ್ದಾಗ ಎರಡು ಬಾಹುಗಳನ್ನು ಏನಂತಂದ್ರೆ ಅದೇ ತ್ರಿಭುಜ BCA = ತ್ರಿಭುಜ BAC. ತ್ರಿಭುಜ BCA ಇದು ತ್ರಿಭುಜ ಇದು ಕೋನ ಎಂಬುದು ತ್ರಿಭುಜ BACಗೆ ಈಕ್ವಲ್ ಆಯಿತು. ಈಕ್ವಲ್ ಆದಾಗ ಎಷ್ಟು 65 ಡಿಗ್ರಿ. ತ್ರಿಭುಜ ABC ಎಂಬುದು ಒಂದು ಏನಂದ್ರೆ ತ್ರಿಭುಜ ಅದ. ಈ ಮೂರು ಕೂಡಿಸಿದಾಗ ಏನಾಯಿತು 180 ಡಿಗ್ರಿ ಬರಬೇಕು. ತ್ರಿಭುಜ ABC ಪ್ಲಸ್ ತ್ರಿಭುಜ BCA ಪ್ಲಸ್ ತ್ರಿಭುಜ ಸ್ನೇಹಿತರೆ ಕೋನ ABC ಪ್ಲಸ್ ಕೋನ BCA ಪ್ಲಸ್ ಕೋನ
ಬಿ ಎಸ್ ಸಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಎ ಬಿ ಸಿ ಗೊತ್ತಿಲ್ಲ, ಆದರೆ ಬಿ ಸಿ ಎಷ್ಟು 65 ಡಿಗ್ರಿ, ಬಿ ಎಸ್ ಸಿ ಎಷ್ಟು 65 ಡಿಗ್ರಿ, 100 ಈಸ್ ಈಕ್ವಲ್ ಟು 180 ಡಿಗ್ರಿ. ಇದು ಕೂಡಿಸಿದಾಗ 130 ಡಿಗ್ರಿ ಆಗುತ್ತದೆ. ಈ ಎ ಬಿ ಸಿ ಎಂಬುದು 130 ಡಿಗ್ರಿ. ಈ ಕಡೆ ಬಂದಾಗ 180ರಲ್ಲಿ 30 ಕಳೆದಾಗ 50 ಡಿಗ್ರಿ. ಇಲ್ಲಿ ಆಪ್ಷನ್ಸ್ದಲ್ಲಿ ಮೊದಲನೇ ಆನ್ಸರ್ ಯಾವುದು? 50. ನೆಕ್ಸ್ಟು 105ನೇ ಪ್ರಶ್ನೆ. ಒಂದು ಚಕ್ರೀಯ ಚತುರ್ಭುಜದಲ್ಲಿ ವಿರುದ್ಧ ಕೋನಗಳ ಮೊತ್ತ ಎಷ್ಟು ಅಂತ. ಒಂದು ಚಕ್ರೀಯ ಚತುರ್ಭುಜ ಅಂತಂದಾಗ ಈ ರೀತಿ ಇರ್ತದೆ. ಚಕ್ರೀಯ ಅಂತಂದ್ರೆ ಹಿಂಗೆ ಈ ರೀತಿ ಒಂದು ವೃತ್ತದಲ್ಲಿ ಒಂದು ಚತುರ್ಭುಜ. ಈ ಚತುರ್ಭುಜದ ವಿರುದ್ಧ ಕೋನ, ಇಲ್ಲಿ ಇದು ಕೋನ ಮತ್ತು ಇದು ಕೋನ, ಇದು ಕೋನ, ಇದು ಕೋನ. ವಿರುದ್ಧ ಕೋನಗಳಂತ ಇದ್ರದ್ದು ವಿರುದ್ಧ ಕೋನ ಇದು ರೀ, ಮತ್ತು ಇದ್ರದ್ದು ವಿರುದ್ಧ ಕೋನ ಇದು. ಇದು ಎಷ್ಟಿರ್ತದೆ ಚತುರ್ಭುಜದ ಗುಣಲಕ್ಷಣಗಳು ನೀವು ತಿಳ್ಕೊಂಡಾಗ 90 ಡಿಗ್ರಿ, ಇದು ಕೂಡ 90 ಡಿಗ್ರಿ, ಇದು ಕೂಡ 90, 90, ಇದು 90, ಇದು 90 ಅಂತಂದ್ರೆ ವಿರುದ್ಧ ಕೋನಗಳ ಮೊತ್ತ ಎಷ್ಟು ಅಂತಂದ್ರೆ 90, 90, 180. ಆದ್ದರಿಂದ ಸರಿಯಾದ ಉತ್ತರ ಯಾವುದು? ಸಿ, 180 ಡಿಗ್ರಿ. ಅದೇ ರೀತಿ 106. ತ್ರಿಭುಜದ 3 ಹೊರಕೋನಗಳ ಮೊತ್ತ. ತ್ರಿಭುಜದಲ್ಲಿ 3 ಕೋನಗಳು ಇರ್ತಾವ್ರಿ. ಇದು 1, 2, 3 ಹೊರಕೋನಗಳ ಮೊತ್ತ ಅಂತಂದಾಗ ಈ ಒಳಕೋನಗಳು ಎಷ್ಟು? ಇದು 60 ಡಿಗ್ರಿ, ಇದು ಕೂಡ 60 ಡಿಗ್ರಿ, ಇದು ಕೂಡ ಎಷ್ಟು? 60 ಡಿಗ್ರಿ. ಈಗ ಇದು 60 ಡಿಗ್ರಿ ಅದಂಥದ್ದು ಹೊರಕೋನದ ಎಷ್ಟು ಅಂತಂದಾಗ ಈಗ ಇಲ್ಲಿಂದ ಇಲ್ಲಿವರೆಗೆ ನಮಗೇನು ಮಾಡಬೇಕು? ಕಂಡುಹಿಡಿಬೇಕು. ಇದು ಒಂದು ಸರಳ ಕೋನ ಅಂತಂದ್ರೆ ಸರಳ ಯುಗ್ಮ ಇತ್ತು ರೀ. ಸರಳ ಯುಗ್ಮ ಅಂತಂದ್ರೆ ಎಷ್ಟಿರ್ತದೆ? 180 ಡಿಗ್ರಿ ಇರ್ತದೆ. ಹೊರಕೋನ ಮತ್ತು ಒಳಕೋನ ಕೂಡಿಸಿದಾಗ ಎಷ್ಟು? 180 ಡಿಗ್ರಿ ಬರಬೇಕು. ಇಲ್ಲಿ ಎಷ್ಟದ? 60 ಡಿಗ್ರಿ ಅದ. 180ರಲ್ಲಿ 60 ಕಳೆದಾಗ ಎಷ್ಟು? 120 ಡಿಗ್ರಿ. ಇದು ಎಷ್ಟಾಯ್ತು ಅಂತಂದ್ರೆ 120 ಡಿಗ್ರಿ. ಇದು 60 ಡಿಗ್ರಿ ಅದ. ಇದು ಕೂಡ ಎಷ್ಟಾಯ್ತು ಅಂತಂದ್ರೆ 120 ಡಿಗ್ರಿ. ಮತ್ತು ಇದು ಎಷ್ಟಾಯ್ತು ಅಂತ? 120 ಡಿಗ್ರಿ. ಈಗ 3 ಕೋನಗಳ ಹೊರಕೋನಗಳನ್ನು ಕೂಡಿಸಿದಾಗ ಹೊರಕೋನಗಳು 120, 120 ಡಿಗ್ರಿ, 120 ಡಿಗ್ರಿ, 0, 6, 3, 360 ಡಿಗ್ರಿ ಬಂತು. ಆದರೆ ಆಪ್ಷನ್ಸಲ್ಲಿ 360 ಡಿಗ್ರಿ ಅಂತ ಇಲ್ಲ ರೀ. ಇಲ್ಲ ಅಂತಂದಾಗ ಏನು ಮಾಡಬೇಕು? ಇದು ಲಂಬಕೋನಗಳು ಎಷ್ಟು ಅಂತ ಕೇಳಿಂದದ. ಅದರಿಂದ 90ರಿಂದ ಏನು ಮಾಡಬೇಕು? ಭಾಗಾಕಾರ ಮಾಡಬೇಕು. 0, 0 ಕ್ಯಾನ್ಸಲು. 9 1 9, 4 ನಂತರ 4 ಬಂತು ರೀ. 9 1 9, 9 4 36 ಅಂತಂದ್ರೆ 4 ಲಂಬಕೋನಗಳು. ಸರಿಯಾದ ಉತ್ತರ ಯಾವುದು? ಡಿ ಆಪ್ಷನ್ಸು, 4 ಲಂಬ ಕೋನಗಳು. ಅದೇ ರೀತಿ 107 ಅದರ ಪ್ರಶ್ನೆ. ಒಂದು ಸಮಬಾಹು ತ್ರಿಭುಜದ ಪರಿಭ್ರಮಣ ಕೋನ. ಈಗ ಸಮಬಾಹು ತ್ರಿಭುಜ ಅಂತಂದಾಗ ಸಮಬಾಹು ಅಂತಂದ್ರೆ 3 ಬಾಹುಗಳು ಏನಿರ್ತಾವೆ ರೀ? ಸಮನಾಗಿರ್ತಾವೆ. ಇದು 3 ಬಾಹುಗಳು ಏನಿರ್ತಾವೆ? ಒಂದು ಸಮಬಾಹು ತ್ರಿಭುಜದಲ್ಲಿ ಸಮನಾಗಿದ್ದಾಗ ಇದರ ಪರಿಭ್ರಮಣ ಕ್ರಮ ಅಂತಂದ್ರೆ ಇದು ಈ ರೀತಿ ಒಂದು ಇದ್ದಾಗ ಮತ್ತು ಇದು ಕೂಡ ಹಿಂಗೆ ನಾವು ರೊಟೇಟ್ ಮಾಡಿದಾಗ ಅಥವಾ ತಿರುಗಿಸಿದಾಗ ಇದು ಮೊದಲಿನಂತೆ ಗೋಚರಿಸ್ಬೇಕು ರೀ. ಇದು ಈ ತ್ರಿಭುಜ ಎಂಬುದು ಇಲ್ಲಿಂದ ಪ್ರಾರಂಭ ಮಾಡಿದಾಗ ಈ ರೀತಿ ತಿರುಗಿಸಿದಾಗ ಮೊದಲಿನಂತೆ ಗೋಚರಿಸಬೇಕು. ಗೋಚರಿಸಿ ಎಷ್ಟನೇ ಪರಿಭ್ರಮಣದಾಗ ಗೋಚರಿಸ್ತದೆ ಮೊದಲಿನಂತೆ ಅಂತಂದ್ರೆ 120 ಡಿಗ್ರಿ. ಅದರಿಂದ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಬಿ, 120 ಡಿಗ್ರಿ. ನೆಕ್ಸ್ಟ್ ಪ್ರಶ್ನೆ 108ನೇ. 28 ಸೆಂಟಿಮೀಟರ್ ತ್ರಿಜ್ಯ ಇರುವ ಒಂದು ಚಕ್ರವು 352 ಮೀಟರ್ ದೂರವನ್ನು ಚಲಿಸಲು ಬೇಕಾಗುವ ಸುತ್ತುಗಳ ಸಂಖ್ಯೆ. ಇದು ಒಂದು ಪೈ ಬೆಲೆ ಕೊಟ್ಟಿಂದ 22/7 ತೆಗೆದುಕೊಳ್ಬೇಕು. ಒಂದು ಏನದ ಅಂತಂದ್ರೆ 28 ಸೆಂಟಿಮೀಟರ್ ಇರುವ ಒಂದು ವೃತ್ತದ ರೀ. ತ್ರಿಜ್ಯ ಇರುವ ಒಂದು ವೃತ್ತದ ಇಲ್ಲಿಂದ ಇಲ್ಲಿವರೆಗೆ ಎಷ್ಟದ ಅಂತಂದ್ರೆ 28 ಸೆಂಟಿಮೀಟರ್ ಅದ. 28 ಸೆಂಟಿಮೀಟರ್ ತ್ರಿಜ್ಯ ಇರೋ ವೃತ್ತವು 352 ಮೀಟರ್ ದೂರವನ್ನು ಚಲಿಸಲು
ಎಷ್ಟು ಬಾರಿ ಉರುಳಿಸ್ಬೇಕಂದ್ರೆ ಸುತ್ತುಗಳು ಎಷ್ಟಾಯ್ತು ಅಂತ ಕಂಡುಹಿಡಿಬೇಕಂತಂದಾಗ ಇದು 28 ಸೆಂಟಿಮೀಟ್ರ್ ಏನಾಯ್ತು ತ್ರಿಜ್ಯ ಆಯಿತು. ತ್ರಿಜ್ಯ ಸಮಾನಾಗಿದೆ 28 ಸೆಂಟಿಮೀಟ್ರ್ ಆರ್ ಅಂತ ಕರೀತಾರೆ. ಇದು ಒಂದು ಪರಿಧಿ ಕಂಡುಹಿಡಬೇಕು ನಾವು. ಈ ವೃತ್ತದ ಪರಿಧಿ ಕಂಡುಹಿಡೋ ಸೂತ್ರ 2πr 2 ಇಂಟು ಪೈ ಅಂತಂದ್ರೆ 22/7 ಇಂಟು 28 ಏನದ ಆರ್ ಅದ. 7 1 7 4 28. ಈಗ ಏನು ಉಳಿತು ಅಂತಂದ್ರೆ 2 ಇಂಟು 22 ಇಂಟು 4 ಬರ್ದೀನಿ. ಇದು ಎಲ್ಲ ಗುಣಾಕಾರ ಮಾಡಿದ್ರೆ 176 ಸೆಂಟಿಮೀಟರ್ ಆಗುತ್ತದೆ. ಇದು ಏನದ ರೀ ವೃತ್ತದ ಪರಿಧಿ ಸೆಂಟಿಮೀಟರ್ದಲ್ಲಿ ಬಂದಿದ್ದದ, ಆದರೆ ದೂರವನ್ನು ಕ್ರಮಿಸಬೇಕಾದ್ರೆ ಮೀಟರ್ದಲ್ಲಿ ಕೊಟ್ಟಿದ್ದದ. ನಾವು ಮೀಟರ್ದಲ್ಲಿ ಇದನ್ನು ಸೆಂಟಿಮೀಟರ್ ಪರಿವರ್ತನೆ ಮಾಡ್ಕೋಬೇಕು. 1 ಮೀಟರ್ ಸಮಾನಾಗಿದೆ 100 ಸೆಂಟಿಮೀಟರ್. 352 ಮೀಟರ್ ಸಮಾನಾಗಿದೆ ಎಷ್ಟು ಅಂತಂದ್ರೆ ಇದಕ್ಕೆ ಗುಣಾಕಾರ ಮಾಡಿದಾಗ 3,52,000 ಸೆಂಟಿಮೀಟರ್ ಬರ್ತದೆ. ಇದರಿಂದ ಭಾಗಾಕಾರ ಮಾಡಿದಾಗ ಅಂದ್ರೆ ಇದು ಸೆಂಟಿಮೀಟ್ರದಲ್ಲಿ ಬಂತು. ಸೆಂಟಿಮೀಟ್ರದಿಂದ ಈಗ ಭಾಗಾಕಾರ ಮಾಡಿದಾಗ ಎಷ್ಟು ಅಂತಂದ್ರೆ 176 176 2 352 2 0 ಉಳಿತಾವೆ. 2 0 ಹೆಂಗದ ಅಂದ್ರೆ ಸರಿಯಾದ ಉತ್ತರ 200. ಆಪ್ಷನ್ಸ್ನಲ್ಲಿ 200 ಅಂತ ಎಲ್ಲದಂತದ ಸಿ ಆಪ್ಷನ್ಸ್ ಅದ ರೀ. ನೆಕ್ಸ್ಟ್ ಪ್ರಶ್ನೆ 109. ಈ ಚಿತ್ರದಲ್ಲಿ ಎ ಸಿ ಮತ್ತು ಬಿ ಡಿಗಳು ಪರಸ್ಪರ ಲಂಬಗಳಾಗಿವೆ. ಛಾಯಾಕೃತ ಇದು ಒಂದು ಚಿತ್ರ. ಈ ಚಿತ್ರದಲ್ಲಿ ಏನದ ಅಂತಂದ್ರೆ ಎ ಸಿ ಮತ್ತು ಬಿ ಡಿ ಪರಸ್ಪರ ಏನದ ಲಂಬ ಅಂದ್ರೆ ಲಂಬ ಕೋನಗಳವ. ಮತ್ತು ಇಲ್ಲಿ ಏನಂದ್ರೆ ಬಣ್ಣ ಹಚ್ಚಿದ ಛಾಯಾಕೃತ ಅಂತಂದ್ರೆ ಬಣ್ಣ ಹಚ್ಚಿಂದ ಭಾಗದ ವಿಸ್ತೀರ್ಣವು ಬಣ್ಣ ಹಚ್ಚಿದ ಭಾಗದ ವಿಸ್ತೀರ್ಣ ಎಷ್ಟದ ರೀ ಅಂದ್ರೆ 308 ಸೆಂಟಿಮೀಟರ್ ಸ್ಕ್ವೇರ್. ಆದರೆ ಎ ಸಿಯ ಉದ್ದವನ್ನು ಕಂಡ್ರಿ ಇಲ್ಲಿಂದ ಇಲ್ಲಿವರೆಗೆ ಕಂಡುಹಿಡಬೇಕು. ಎ ಸಿಯ ಉದ್ದ ಅಂತಂದ್ರೆ ವ್ಯಾಸ ಕಂಡುಹಿಡಿಬೇಕು ರೀ. ಇದು ಏನಾಯ್ತದ ಎ ಸಿ ಉದ್ದ ಅಂತಂದ್ರೆ ಇದೊಂದು ವ್ಯಾಸ ಆಯ್ತದ. ಮತ್ತು ಇಲ್ಲಿಂದ ಇಲ್ಲಿವರೆಗೆ ಏನಾಯಿತು ಓ ಎ ತ್ರಿಜ್ಯ ಆಯಿತು. ಓ ಸಿ ಏನಾಯ್ತದ ತ್ರಿಜ್ಯ ಆಯ್ತದೆ. ತ್ರಿಜ್ಯದ 2ರಷ್ಟು ವ್ಯಾಸ ಇರ್ತದೆ. ವ್ಯಾಸದ ಅರ್ಧದಷ್ಟು ಏನಾಯ್ತದೆ ತ್ರಿಜ್ಯ ಇರ್ತದೆ. ಆದ್ದರಿಂದ ನಾವೇನು ಮಾಡ್ಬೇಕಂತಂದಾಗ ಮೊದಲು ಇದು ಅರ್ಧ ಅಂತಂದ್ರೆ ಇದು ಅರ್ಧ ಬಣ್ಣ ಹಚ್ಚಿದ ಭಾಗದ ವಿಸ್ತೀರ್ಣ ಕೊಟ್ಟಿದ್ದಾರೆ. ಇದು ಏನದ 308. ಈಗ ಪೂರ್ಣ ವೃತ್ತದ ವಿಸ್ತೀರ್ಣ ಕಂಡು ಹಿಡಿದು ಅದರಲ್ಲಿ ಅದನ್ನು ಏನು ಮಾಡಬೇಕು ಕಂಡುಹಿಡಬೇಕು. ಬಣ್ಣ ಹಚ್ಚಿದ ಅಥವಾ ಛಾಯಾಕೃತ ಭಾಗದ ವಿಸ್ತೀರ್ಣ ಎಷ್ಟು 308 ಸೆಂಟಿಮೀಟರ್ ಸ್ಕ್ವೇರ್. ನಾವು ಪೂರ್ಣ ವೃತ್ತದ ವಿಸ್ತೀರ್ಣ ಕಂಡುಹಿಡಬೇಕು. ಪೂರ್ಣ ವೃತ್ತದ ವಿಸ್ತೀರ್ಣ ಸಮಾನಾಗಿದೆ ಇದೆ ಎಂಬುದು 2 ಸಲ ಕೂಡಿಸಿದಾಗ ಪೂರ್ಣ ವೃತ್ತ ಸಿಕ್ತು. 308 ಪ್ಲಸ್ 308 ಅಂತ 616 ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು ರೀ. ಈಗ ನಾವೇನು ವಿಸ್ತೀರ್ಣ ಕಂಡುಹಿಡಬೇಕು. ವೃತ್ತದ ವಿಸ್ತೀರ್ಣ ಕಂಡುಹಿಡುವ ಸೂತ್ರ ಏನದ? ವೃತ್ತದ ವಿಸ್ತೀರ್ಣ ಕಂಡುಹಿಡುವ ಸೂತ್ರ ಪೈ ಆರ್ ಸ್ಕ್ವೇರ್. ಪೈ ಬೆಲೆ ಅಂತಂದ್ರೆ ಎಷ್ಟು ರೀ 22/7 ಇಂಟು ಆರ್ ಅಂತಂದ್ರೆ ಎಷ್ಟು? ಆರ್ ನಮಗೆ ಏನು ಮಾಡಬೇಕಾಗ್ಯದ ಕಂಡುಹಿಡಿಬೇಕಾಗ್ಯದ. ವಿಸ್ತೀರ್ಣ ಎಷ್ಟದ ಪೂರ್ಣ ವೃತ್ತದ ವಿಸ್ತೀರ್ಣ 616. ಇದು ಆರ್ ಸ್ಕ್ವೇರ್ ಹೆಂಗದ ಹಂಗೆ ಬರ್ದಾಗ ಇಲ್ಲಿ ಇದು ಭಾಗಲಬ್ಧದಾಗ ಇದು ಗುಣಲಬ್ಧದಾಗ ಆಯ್ತದ. 616 ಗುಣಿಲೆ 7 ಇದು ಗುಣಾಕಾರದಾಗ ಇದರಿಂದ ಏನು ಬರ್ತದ ಭಾಗಾಕಾರದಾಗ ಬರ್ತದ. ಈ ಕಡೆ ಏನು ಉಳಿತು ಆರ್ ಸ್ಕ್ವೇರ್ ಉಳಿತು. ಈಗ ಇವೆಲ್ಲ ಲೆಕ್ಕ ಮಾಡಿದಾಗ ಇಲ್ಲಿ ಇದು ಕ್ಯಾನ್ಸಲ್ ಮಾಡಿದಾಗ 196 ಸಮಾನಾಗಿದೆ ಆರ್ ಸ್ಕ್ವೇರ್ ಅಂತ ಬರ್ತದೆ. 196 ಎಂಬುದು ವರ್ಗ ಎತ್ತರದ ಅಂತಂದಾಗ ಸ್ಕ್ವೇರ್ ರೂಟ್ 196 ಸಮಾನಾಗಿದೆ 6. ಇದು ಎತ್ತರದ ಅಂತಂದಾಗ 14ರ ಏನದ ರೀ ಸ್ಕ್ವೇರ್ ಅದ ಈಕ್ವಲ್ ಟು 6. ಇದು ಸ್ಕ್ವೇರ್ ಇದು 4 ಹೋಯ್ತು ಅಂತದ 14 ಸಮಾನಾಗಿದೆ 6. ಇದು ತ್ರಿಜ್ಯ ಬಂತು ರೀ. ತ್ರಿಜ್ಯದ ಎಷ್ಟು ಇರ್ತದೆ ಈ ವ್ಯಾಸ ಅಂತಂದಾಗ 2ರಷ್ಟು ಇರ್ತದೆ ರೀ. ಆದ್ದರಿಂದ ಇದನ್ನು ಆರ್ ಅಂತ ಆರ್ ಪ್ಲಸ್ ಆರ್ ಈಕ್ವಲ್ ಟು 14 ಪ್ಲಸ್ 14 ಅಂತಂದ್ರೆ ಇದು ಎಷ್ಟು 28 ಸೆಂಟಿಮೀಟರ್. ಆಪ್ಷನ್ಸಲ್ಲಿ 28 ಸೆಂಟಿಮೀಟರ್ ಅದ ರೀ. ಅದು ಯಾವುದು ಆಪ್ಷನ್ಸ್ ಬಿ. ಇದು ಸರಿಯಾದ ಉತ್ತರ. ಕೊನೆಯ ಪ್ರಶ್ನೆ 110. ಎನ್ ಸಮಾನಾಗಿದೆ 10 ಮತ್ತು ಸರಾಸರಿ 12 ಆದರೆ ಸಿಗ್ಮಾ ಎಫ್ ಎಕ್ಸ್ನ ಬೆಲೆ.
ಸಿಗ್ಮಾ ಎಫ್ ಎಕ್ಸ್ನ ಬೆಲೆ ಕಂಡುಹಿಡಿಬೇಕಾದ್ರೆ ನಮಗೆ ಸರಾಸರಿ ಕಂಡುಹಿಡುವ ಸೂತ್ರವನ್ನು ನೆನಪಿರ್ಬೇಕು ರೀ. ಸರಾಸರಿ ಕಂಡುಹಿಡುವ ಸೂತ್ರ ಏನದ ರೀ ಅಂತಂದ್ರೆ ಸರಾಸರಿ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಸರಾಸರಿ ಕೊಟ್ಟಿಂದ ರೀ 12. ಸಿಗ್ಮಾ ಎಫ್ ಎಕ್ಸ್ ಬೆಲೆ ಕಂಡುಹಿಡಿಬೇಕಾದ್ರೆ ಅದು ಹೆಂಗದ ಹಾಗೆ ಆ್ಯಸ್ ಇಟ್ ಈಸು ಡಿವೈಡೆಡ್ ಬೈ ಎನ್ ಅಂತಂದ್ರೆ ಎಷ್ಟು 10. ಇದು ಭಾಗಾಕಾರದಾಗದ, ಈ ಕಡೆ ಬರೋಣ ಅಂತ ಗುಣಾಕಾರ ಆಯ್ತದ. ಇದು ಸಿಗ್ಮಾ ಎಫ್ ಎಕ್ಸ್ ಇದನ್ನು ಗುಣಿಸಿದಾಗ ಎಷ್ಟಾಯ್ತು ರೀ ಅಂತಂದಾಗ 120 ಸಮನಾಗಿದೆ ಸಿಗ್ಮಾ ಎಫ್ ಎಕ್ಸ್. ಸರಿಯಾದ ಉತ್ತರ ಎ 120. ಇಲ್ಲಿಗೆ ಕರ್ನಾಟಕ TET 2014ರಲ್ಲಿ ಬಂದಂಥ ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳು ಪೇಪರ್ 2ಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೆಗಳು ಸಂಪೂರ್ಣ ವಿವರಣೆಗಳಿಂದ ನಾವೇನು ಮಾಡಿದೆ ಬಿಡಿಸಿದ್ದೇವೆ. ಈ ಒಂದು ವಿಡಿಯೋವನ್ನು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡ್ರಿ ಅಂತ ಹೇಳ್ತಾ, ಈ ಲೆಕ್ಕಗಳು TET ಪರೀಕ್ಷೆಯಲ್ಲಿ ಉಪಯೋಗ ಆಗ್ತಂತ ಏನೂ ಇಲ್ಲ ಸ್ನೇಹಿತರೆ. ನಿಮಗಂಬದು SDA FDA ಕರ್ನಾಟಕ TET ಆಗ್ಬೋದು ಮತ್ತು ಸೆಂಟ್ರಲ್ TET ಆಗ್ಬೋದು ಅಥವಾ ಮುಂದೆ ಬರ್ತಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಣಿತ ವಿಷಯದ ಮೇಲೆ ಬಹಳಷ್ಟು ಲೆಕ್ಕಗಳನ್ನು ಬರ್ತಕ್ಕಂಥದ್ದು. ಮತ್ತು ಆರ್ಟ್ಸು ಕಾಮರ್ಸು ವಿದ್ಯಾರ್ಥಿಗಳಿಗೆ ಗಣಿತ ಅಂದರೆ ತುಂಬ ಕಷ್ಟ ಆಗುತ್ತದೆ. ಈ ವಿಡಿಯೋವನ್ನು ಅವರಿಗೆ ಸ್ವಲ್ಪ ಉಪಯೋಗ ಆಗಲಂತ ಅವರಿಗೋಸ್ಕರ ಈ ವಿಡಿಯೋನು ಮಾಡಿದ್ದೀನಿ. ನಿಮಗೆ ಈ ವಿಡಿಯೋವನ್ನು ಇಷ್ಟ ಆದರೆ ಲೈಕು ಹಾಗೂ ನಿಮ್ಮ ಸ್ನೇಹಿತರಿಗೂ ಉಪಯೋಗ ಆಗಲಿ, ಅವರಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ, ಮತ್ತು ನಿಮ್ಮ ಮುಂದೆ ಬರುವ ಎಲ್ಲ ಪರೀಕ್ಷೆಗಳು ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಲ್ಲರೂ ಪಾಸ್ ಆಗಲಂತ ಹೇಳ್ತಾ, ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.